ಚಳುವಳಿಗಳಿಗೆ ಹೊಸ ದಿಕ್ಕನ್ನು, ಯಾಕಂದರೆ ಹೊಸ ಆಯಾಮ ಬಂದಿದೆ, ಈಗ ಹೊಸ ಸ್ವರೂಪ ಪಡ್ಕೊಳ್ತಾ ಇದ್ದಾವೆ. ಯುವಜನತೆ ಸಿಗ್ತಾ ಇಲ್ಲ ಇವತ್ತು ನಮ್ಮ ಕಣ್ಣೆದುರಿಗೆ. ಯಾಕೆ ಸಿಗ್ತಾ ಇಲ್ಲ? ಎಲ್ಲಿ ಹೋಗಿದ್ದಾರೆ ಇವರೆಲ್ಲ? ಸರ್ಕಾರದ ನೀತಿಗಳು ಕಾರಣ ಇದೆಯೋ? ಕಳೆದ ಅನೇಕ ತಿಂಗಳುಗಳಿಂದ, ಅನೇಕ ವರ್ಷಗಳಿಂದ ನಾವೆಲ್ಲರೂ ಶಿಬಿರಗಳಲ್ಲಿ ಭಾಗವಹಿಸ್ತಾ ಮಾತಾಡಿದಾಗ, ಹಂಚ್ಕೊಂಡಾಗ ಬಹಳ ಕೊರಗಿದ್ದು ಯೂತೆ ಲೈಟ್ ಕಾಣಿಸ್ತಾ ಇಲ್ಲ ಎಲ್ಲ. ನನಗೆ ಯೂತ್ ಬರ್ತಾ ಇಲ್ಲ ಅನ್ನೋದೇ ನಮಗೆಲ್ಲ ಕೊರಗಾಗ್ತಿತ್ತು. ಎಲ್ಲೋದ್ರವರು ಒಂದು ಕಡೆಗೆ ನಾಸ್ಟಾಲ್ಜಿಯಾ, ಅಲ್ಲೊಂದಿತ್ತು ಕಾಲ ಅಂತೇಳಿ, ಅದು ಭಾಳ ಮುಖ್ಯ. ಅದಾಗ್ತಿದ್ದಂಗೆ ಚಳುವಳಿಗಳು ನಿಂತು ಹೋಗ್ಬಿಟ್ವು ಎನ್ನುವಂಥದ್ದು ಟೀಕೆ ಆಯಿತು. ಚಳುವಳಿಗಳು ಇತ್ತು, ಚಳುವಳಿಗಳು ನಿಂತೋಯ್ತು. ಈಗ ಯಾರು ನಡೆಸ್ಬೇಕಂದ್ರೆ ಆ ಯೂತು, ಅವರು ಸಿಗ್ತಾ ಇಲ್ಲ ಅನ್ನೋದು ಮತ್ತೊಂದು. ಈ ಥರದ್ರಲ್ಲೇ ಕೊರಗಿ ಬದುಕೇ ಮುಗಿದೋಗುತ್ತೇನೆ ಅನ್ನುವಂಥದ್ರ ಸಂದರ್ಭದಲ್ಲಿ ಇವತ್ತು ಇಷ್ಟು ಪ್ರಮಾಣದ ಒಂದು ಯುವಜನತೆ ಕಂಡ್ಕೊಂಡಿದ್ದು ಭಾಳ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಈ ಥರದ ಒಂದು ಶಿಬಿರ ಅಗತ್ಯ ಇತ್ತು. ಯಾಕಂದರೆ ನಾವು ಭಾಳ ಅವಸರದ ದಿನಗಳಲ್ಲಿ ಬದುಕ್ತಿರೋದ್ರಿಂದ, ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲೇ ಬದುಕ್ತಿರೋದ್ರಿಂದ, ಅದರಲ್ಲಿ ಯೂತ್ ಅವ್ರಿಗೆ ಆ ಕ್ಷಣದಲ್ಲಿ ಅಲ್ಲಿ ಏನು ಫಾರ್ವರ್ಡ್ ಮಾಡ್ತಾರೋ ಅಷ್ಟು ಮಾತ್ರನೇ ಸತ್ಯ ಆಗಿಬಿಡುತ್ತೆ. ಈ ರಿಫ್ಲೆಕ್ಷನ್ ಸಿಗದೆ ಹೋದರೆ, ಇಲ್ಲಿ ಮಾತಾಡಿದ್ದು 3 ದಿವಸದಲ್ಲಿ, ಇವತ್ತು ನಾಗರಾಜ್ ಅವ್ರು ಮಾತಾಡಿದ್ದು, ಕುಂದೂರು ತಿಮ್ಮಯ್ಯನವ್ರು ಮಾತಾಡಿದ್ದು, ಅದು ನಿನ್ನೆಲ್ಲ ಮಾತಾಡಿದ್ದು, ಅದು ಬೇಕಾಗುತ್ತೆ. ಅದು ಯಾಕೆ ಬೇಕಾಗತ್ತೆ ಅಂತಂದರೆ, ಕನಿಷ್ಠ ನಾವು ಬೀಸಿ ಹೇಳಿಕೆ ಕೊಡದೆ ಇರೋದಕ್ಕಾದರೂ ಬೇಕಾಗತ್ತೆ. 20 ವರ್ಷಗಳಿಂದ 15 ವರ್ಷಗಳಿಂದ ಮಾದೇವ್ರನ್ನ ಒಬ್ರು ಕೇಳಿದ್ರಲ್ಲಿ ಮೈಸೂರಲ್ಲಿ, ಏನು ಸರ್ ಮಾಡಿದ್ರಿ ನೀವು ಅಂತೇಳಿ. ನಾನು ಮತ್ತು ನರೇಂದ್ರ ಕುಮಾರಲ್ಲಿದ್ವಿ. ಮಾದೇವ್ ಎಂದಿನಂತೆ ಆಯ್ತು ಬಿಡಪ್ಪ, ನಾವೇನು ಮಾಡಿಲ್ಲ ಅಂತ ಅಂದರು. ನನಗೆ ಶಾಕ್ ಆಯಿತು. ನಾನು ಆಮೇಲೆ ಅವ್ರನ್ನ ಕೇಳಿದೆ ಸಿಟ್ಟಿನಿಂದ, ಎಲ್ಲ ಸರ್ ಏನು ಮಾಡಿದೆ ಅಂತ ಕೇಳಿದಾಗ, ಕನಿಷ್ಠ ನೀನು ನನಗೆ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಅದು ಈ ಮೂಮೆಂಟಿಂದ ಸಾಧ್ಯ ಆಯಿತು. ಒಂದು ಮೂಮೆಂಟ್ ಮಾಡೋಂಥದ್ದು ಅದನ್ನೇ ಪ್ರಶ್ನಿಸುವ ಒಂದು ವೇದಿಕೆ ಕೊಡ್ತಾ ಇರುತ್ತೆ. ನಾವು ಬೀಸಾಗಿ ಏನು ಮಾಡ್ತು ಅಂತ ಅಂದ್ಬಿಟ್ರೆ ಅದು ದ್ರೋಹ ಮಾತ್ರ ಅಲ್ಲ, ನಮ್ಮ ಮುಂದಿನ ಒಂದು ಹಾದಿಯನ್ನು ಕೂಡ ನಾವು ಮುಚ್ಕೊಂಡ್ಬಿಡ್ತೀವಿ. ಇವತ್ತಿನ 3 ದಿವಸಗಳ ನನಗೆ ನಿನ್ನೆ ಮೊನ್ನೆ ಬಂದಿಲ್ದಿದ್ರೂ ಒಂದು ಗೊತ್ತಿರೋ ಮಾತು ಕೇಳಿದ ಪ್ರಕಾರ ಆ ಹಾದಿ ತೆಗಿತಾ ಇದೆ. ಅದು ಇನ್ನು ಮುಂದಾದರೂ ಬೀಸಿ ಹೇಳಿಕೆ ಕೊಡದೇನೆ. ಯಾಕಂದರೆ ಆ ಕಾಲದ 70ರ 80ರ ದಶಕದ ಹೋರಾಟದ ಆಯಾಮಗಳೇ ಬೇರೆ, ಈ ಕಾಲದ ಆಯಾಮಗಳೇ ಬೇರೆ. ಹೀಗಾಗಿ ಅದನ್ನು ಯಥಾವತ್ತಾಗಿ ಈ ಕಾಲದ ಇಲ್ಲ ಅಂತ ಕೊರಗೋದಾಗಲಿ, ಟೀಕೆ ಮಾಡೋದಾಗಲಿ ತಪ್ಪಾಗುತ್ತೆ. ಅದು ಆಗೋದಿಲ್ಲ ಹಂಗೆ. ಆ ಕಾಲದ ಸ್ಪಿರಿಟೇ ಬೇರೆ, ಈ ಕಾಲದ ಒಂದು ಸವಾಲುಗಳೇ ಬೇರೆ ಇದ್ದಾವೆ. ಇವತ್ತು ಲಕ್ಷ್ಮಣ್ ಹೇಳಿದ್ದದು, ಪ್ರತಿ ಸಂದರ್ಭದಲ್ಲಿಯೂ ಬೇರೆ ಬೇರೆ ಸಂಘಟನೆಗಳಿಗೆ, ಎಡಪಂಥೀಯರಿಗಾಗಲಿ ಅಥವಾ ಇನ್ಯಾವುದೇ ಪ್ರಗತಿಪರ ಸಂಘಟನೆಗಳಿಗೆ ಕೇವಲ ಸ್ಟೇಟ್ ಫ್ಯಾಸಿಸಮ್ ವಿರುದ್ಧ ಮಾತ್ರ ಹೋರಾಡದೇ ಇದ್ದರೆ ಸಾಕು ಅವರಿಗೆ. ಯಾಕಂದರೆ ಅವರಿಗೆ ಒಂದು ವ್ಯವಸ್ಥೆಯ ಫ್ಯಾಸಿಸಮ್ ಬಗ್ಗೆ ಅನುಭವ ಇರಲ್ಲ ಅವರಿಗೆ. ಅವರೆಲ್ಲ ಒಂದು ಮುಂದುವರೆದ ಜಾತಿಯಿಂದ ಬಂದಿರ್ತಾರೆ. ಆದರೆ ದಾಸಂಸಗೆ ವ್ಯವಸ್ಥೆ ಫ್ಯಾಸಿಸಮ್ ವಿರುದ್ಧನೂ ಹೋರಾಡಬೇಕು, ಸ್ಟೇಟ್ ಫ್ಯಾಸಿಸಮ್ ವಿರುದ್ಧನೂ ಹೋರಾಡಬೇಕು. ಇದು ಈ ಸವಾಲು ನನ್ನ ಪ್ರಕಾರ ದಲಿತರು ಬಿಟ್ಟರೆ ಯಾರು ಎದುರಿಸಲಿಲ್ಲ ಈ ಭಾರತ ದೇಶದಲ್ಲಿ. ಆದಿವಾಸಿಗಳು, ದಲಿತರು ಬಿಟ್ಟರೆ ಯಾರಿಗೂ ಎದುರಿಸೋಕ್ಕಾಗಲ್ಲ. ಅದನ್ನು ಹೋರಾಟದಲ್ಲಿ ಭಾಗವಹಿಸಿದವರಿಗೆ ಗೊತ್ತು. ಹೀಗಾಗಿ ಈ ಕಾಲಕ್ಕೆ ಬೇಕಾದಂಥ ಹೋರಾಟದ ಆಯಾಮಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ನಾನು ಭಾಳ ಥರ ಹೇಳಿದ್ದೀನಿ, 21ರ ಶತಮಾನ ಬರೋಷ್ಟೊತ್ತಿಗೆ ಒಂದು ಇಂಟೆಲಿಜೆನ್ಸಿಯ ಬೌದ್ಧಿಕತೆಗೆ ಒಂದು ದೊಡ್ಡ ವ್ಯಾಕ್ಯೂಮ್ ತುಂಬೋಗಿತ್ತು ಇಲ್ಲಿ ಭಾರತದಲ್ಲಿ. ಏನೊಂದು 70ರ ದಶಕದಲ್ಲಿ 80ರ ದಶಕದಲ್ಲಿ ದಲಿತ ಇಂಟೆಲಿಜೆನ್ಸಿಯಾ ಅಥವಾ ಮುಂದುವರೆದ ಜಾತಿಯಿಂದ ಬಂದಂಥವ್ರಾಗಿದ್ದರು, ಒಂದಿತ್ತದು. ಹೆಸರುಗಳು ಹೇಳ್ತಾ ಹೋದರೆ ತಪ್ಪಾಗತ್ತೆ. 21ನೇ ಶತಮಾನ ಬರ್ತಾ ಇಡೀ ಒಂದು ವ್ಯಾಕ್ಯೂಮ್ ಬಂದೋಗುತ್ತೆ, ಒಂದು ನಿರ್ವಾತ ಬಂದೋಗುತ್ತೆ. ಒಂದು ಬುದ್ಧಿ ಜೀವಿತಾನಕ್ಕೆ ಒಂದು ಇಂಟೆಲಿಜೆನ್ಸಿಯಾ ಅಂತ, ಒಂದು ಸೊಸೈಟಿಗೆ ಅದು ಇಂಟೆಲಿಜೆನ್ಸಿಯಾ ಬೇಕದು. ಅಂಥ ಸಂದರ್ಭದಲ್ಲಿ ಹೊಸ ತಲೆಮಾರಿನ ದಲಿತ ಯುವಜನತೆ ದೊಡ್ಡ ಮಟ್ಟದ ಇಂಟೆಲಿಜೆನ್ಸಿ ಕೊಟ್ಬಿಟ್ಟು ಈ ದೇಶವನ್ನು ರಕ್ಷಣೆ ಮಾಡಿದರು. ಇದು ನನಗೆ ದೊಡ್ಡ ಸಾಧನೆ. ಇದು ದಲಿತ ಚಳವಳಿಯ ಸ್ವರೂಪ. ಇದು ದಲಿತ ಚಳವಳಿ ಇನ್ನೊಂದು ರೀತಿ ಬರ್ತಾ ಇದೆ. ಈಗ
ಈ ಇಂಟೆಲಿಜೆನ್ಸಿ ಇಲ್ಲದೆ ಹೋಗಿದ್ರೆ 21ನೇ ಶತಮಾನದ ಒಂದು ದಲಿತ ಅಂಬೇಡ್ಕರ್ 3.0 ಇಂಟೆಲಿಜೆನ್ಸಿ ಇಲ್ಲದೆ ಹೋಗಿದ್ದಿದ್ರೆ ಕಷ್ಟ ಇತ್ತದು. ಆ ಕೆಲಸ ನಡೀತಾ ಇದೆ. ಆದರೆ ಒಂದು ಪ್ರತಿಕ್ರಿಯಾತ್ಮಕ ಹೋರಾಟ ಬೇಕಾಗತ್ತೆ, ಒಂದು ಕ್ರಿಯಾತ್ಮಕ ಹೋರಾಟ ಬೇಕಾಗತ್ತೆ. ಯಾಕಂದರೆ ಈ ಡೆಮಾಕ್ರಸಿ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಡೆಮಾಕ್ರಸಿ ನಾವು ಅಂದ್ಕೊಂಡಂಗೆ ಸುಲಭ ಅಲ್ಲ. ಅದು ಯಾವಾಗಲೂ ಕುಟ್ತಾ ಇರ್ತದೆ, ಇಲ್ಲ ಕಾಲು ಮುರ್ಕೊಂಡು ಬಿದ್ದುಬಿಡ್ತದೆ. ಮತ್ತು ಅದಕ್ಕೆ ನಾವು ಏನೋ ಒಂದು ನಮ್ಮದೇ ರೀತಿಯ ನಾಟಿ ವೈದ್ಯ ಮಾಡಿಬಿಟ್ಟು ಅದನ್ನು ಕುಂಟ್ಕಂತ ನಡೆಸ್ತೀವಿ. ಕುವೆಂಪು ಅವರ ಮಾತುಗಳು ಹೇಳಬೇಕಾದ್ರೆ ಇಲ್ಲಿ ಸಾವಧಾನ ಅವಸರವು ಸಾವಧಾನದ ಬೆನ್ನೇರಿದಂತೇನು ಹೇಳ್ತಾ ಇದ್ದಾರೆ. ಆದರೆ ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ಸಾವಧಾನ ಬೆನ್ನೇರಿದಂತೆ ಹೇಳಬೇಕಾಗುತ್ತೆ. ಯಾವುದು ಕ್ಷಿಪ್ರಗತಿಯಲ್ಲಿ ದಶಕಗಳಲ್ಲಿ ಆಗೋದಿಲ್ಲ. ಇಲ್ಲಿ ಶತಮಾನಗಳಿಂದ ನಡ್ಕೊಳ್ತಾ ಬಂದಿರೋದು. ಇವತ್ತು ನಾವು ಬುದ್ಧನ ಇವಾಗ ನಾವು ಮುಟ್ತಾ ಇದ್ದೀವಿ, ತಡುತ್ತಾ ಇದ್ದೀವಿ ಬುದ್ಧನ. ಇವತ್ತಿಗೆ 2000 ವರ್ಷ 1500 ವರ್ಷ ಆದ ನಂತರ ಪುಲೆ ಇವತ್ತು ಪ್ರಸ್ತುತರಾಗ್ತಾ ಇದ್ದಾರೆ 150 ವರ್ಷಗಳ ನಂತರ. ಸಾವಿತ್ರಿ ಫುಲೆಯನ್ನು ಆಧುನಿಕ ಶಿಕ್ಷಕ ಅಂತ ಹೇಳೋದಕ್ಕೆ ನಮಗೆ 180 ವರ್ಷ ಬೇಕಾಯಿತು. ಡೆಮೋಕ್ರಸಿ ಬಂದು 75 ವರ್ಷಗಳ ನಂತರ. ಅಂಬೇಡ್ಕರು 56ರ ನಂತರ 21ನೇ ಶತಮಾನದಲ್ಲಿ ಮತ್ತೆ ಪ್ರಸ್ತುತರಾಗ್ತಾ ಹೋಗ್ತಾರೆ. 20 ವರ್ಷ 30 ವರ್ಷ ಅಂತರದಲ್ಲಿ. ಕುವೆಂಪು 70ರ ದಶಕದಲ್ಲಿ ಮತ್ತೆ ಪ್ರಸ್ತುತರಾಗ್ತಾ ಹೋಗ್ತಾರೆ. ಈ ಪ್ರಜಾಪ್ರಭುತ್ವ ಹಾಗೇನೆ. ದಾಸಂಸ ಚಳವಳಿ ಎಲ್ಲೋ ಮಾಡಿರುತ್ತೆ, ಅದರ ಫಲ ಎಲ್ಲೋ ಬೆಳೀತಾ ಇರ್ತಾರೆ. ಅದು ಚಳವಳಿ ರೂಪದಲ್ಲಿ ಇರಬೇಕಾಗಿಲ್ಲ. ಈ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವವನ್ನು ಅಥವಾ ಸೆಕ್ಯುಲರಿಸಮ್ನ ಅಥವಾ ಪ್ರಿಯಾಂಬಲಲ್ಲಿ ಬರುವಂತಹ ಸಮಾಜವಾದ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ನಮ್ಮಲ್ಲಿ ಮಿತಿ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ಸೆಕ್ಯುಲರಿಸಮ್ನ ನಾವು ಭಾಳ ಸರಳಗೊಳಿಸ್ಬಿಟ್ಟು ಜಾತ್ಯತೀತತೆ ಅಂತ ಕಟ್ಬಿಡ್ತೀವಿ. ಇದು ರಾಂಗ್ ನನ್ನ ಅಭಿಪ್ರಾಯದಲ್ಲಿ. ಭಾರತದಲ್ಲಿ ಆ ಜಾತ್ಯತೀತತೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೊಂದು ಕೊಚ್ಚೆ ಇರುವಂಥ ಭಾರತದಲ್ಲಿ ನನ್ನ ಪ್ರಕಾರ ಈಗ ಬದುಕ್ತಿರುವಂಥ ನಾವು ಸಂದರ್ಭದಲ್ಲಿ ನೆಹರು ಏನು ಹೇಳಿದರು, ರಿಲಿಜನ್ ಮತ್ತು ಸ್ಟೇಟ್ ಪ್ರಭುತ್ವ ಬೇರೆ ಬೇರೆ ಇರೋದೇ ಸೆಕ್ಯುಲರಿಸಮ್ ಆಗಿರ್ಬೋದು, ಅಥವಾ ಭಾಳ ಮುಖ್ಯವಾಗಿ ಅಂಬೇಡ್ಕರ್ ಹೇಳಿದಂತಹ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಸಂವಿಧಾನದ ನೈತಿಕತೆ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಗೊತ್ತಾಗೋವರೆಗೂ ನಮಗೆ ಪ್ರಜಾಪ್ರಭುತ್ವಕ್ಕೆ ಒಂದು ನಾಟಿ ವೈದ್ಯ ಮಾಡಿ ಅದನ್ನು ನಡ್ಸ್ಕೊಂಡು ಹೋಗೋದು ಕೂಡ ಸಾಧ್ಯ ಆಗೋದಿಲ್ಲ. ನಾವು ಮತ್ತೆ ಕೊರಗ್ತಾನೆ ಇರ್ತೀವಿ. ಹಾಗಿದ್ದರೆ ಏನದು? ನಾವು ನನ್ನ ಅಭಿಪ್ರಾಯ ಇದು, ನಾನು ಅದನ್ನು ಜನರಲೈಸ್ ಮಾಡ್ತಾ ಇಲ್ಲ. ಅಂಬೇಡ್ಕರ್ ಹೇಳಿದ್ರಲ್ಲ, ಎಲ್ಲರೂ ಅದ್ರ ಕೋಟ್ ಮಾಡಿದ್ದೀವಿ. 2 ಮಾತು ಹೇಳ್ತಾರೆ ಸಂವಿಧಾನ ಸಮರ್ಪಣೆ. ನಾವು ಪದೇ ಪದೇ ಹೋಗಬೇಕಾಗಿರುವಂಥದ್ದು ನನ್ನ ಪ್ರಕಾರ ಆ 3 ವರ್ಷಗಳ ಸಂವಿಧಾನ ಸಭೆಯ ಚರ್ಚೆಗಳನ್ನು ಮತ್ತೆ ಓದಬೇಕಾಗತ್ತೆ. ಮತ್ತು ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ದಿನ ಮಾಡಿದಂಥ ಭಾಷಣವನ್ನು ಮತ್ತೆ ನಾವು ಓದಬೇಕಾಗತ್ತೆ. ಅವರಲ್ಲಿ ಏನು ಹೇಳ್ತಾರೆ, ರಾಜಕೀಯ ಸ್ವಾತಂತ್ರ್ಯ ಬಂದಿದೆ, ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ ಅಂತ ಅಂಬೇಡ್ಕರ್ ಹೇಳಿದ್ದನ್ನು ನಾವು ಎಲ್ಲ ಕಡೆಗೂ ಕೋಟ್ ಮಾಡ್ತಾ ಇದ್ದೀವಿ, ಅದನ್ನು ಉದಾಹರಿಸ್ತಾ ಇದ್ದೀವಿ. ಮತ್ತೊಂದು ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವ ಯಾರಿಗೆ ಬೇಕು, ಸಂವಿಧಾನ ಯಾರಿಗೆ ಬೇಕು, ಇದು ವಂಚಿತ ಸಮುದಾಯಗಳಿಗೆ ಬೇಕಾಗುತ್ತೆ. ಮುಂದುವರೆದ ಜಾತಿಗಳಿಗೆ, ಶೋಷಣೆ ಮಾಡ್ತಿರೋ ಜಾತಿಗಳಿಗೆ ಬೇಕಾಗಿಲ್ಲ ಡೆಮೋಕ್ರಸಿ. ಅವ್ರಿಗೆ ಡೆಮೋಕ್ರಸಿ ಇದ್ದಿದ್ದಕ್ಕೆ ಭಾಳ ತೊಂದರೆ ಆಗ್ತಿರೋದು. ಅದಕ್ಕೆ ಅವ್ರು ಪದೇ ಪದೇ ಹಳೆ ಕಾಲಕ್ಕೆ ಹೋಗ್ತಿರುವಂಥದ್ದು. ಪ್ರಾಚೀನ ಭಾರತ ಬೇಕು ಅಂತ ಹೇಳ್ತಿರೋರು ಇವರೆಲ್ಲ ಶೋಷಣೆ ಮಾಡಿರುವಂಥವ್ರು ಶತಮಾನಗಳಿಂದ. ಆದರೆ ಡೆಮೋಕ್ರಸಿ ಬೇಕಿರೋದು ಯಾರಿಗೆ? ವಂಚಿತ ಸಮುದಾಯಗಳಿಗೆ. ಸಂವಿಧಾನ ಬೇಕಿರುವಂಥದ್ದು ಯಾರಿಗೆ? ವಂಚಿತ ಸಮುದಾಯಗಳಿಗೆ. ಈ ಸಂವಿಧಾನವನ್ನು ಉಳಿಸ್ಕೊಂಡ್ರೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಅನ್ನೋದಾದರೆ, ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಯಾವ್ಯಾವ ರೀತಿಯ ಜೊತೆ ನಾವು ಗುರುತಿಸ್ಕೊಳ್ತಾ ಇದ್ದೆ ಅನ್ನೋದ್ರ ಕೂಡ ನಾವು ಮತ್ತೊಮ್ಮೆ ಮರುವ್ಯಾಖ್ಯಾನ ಮಾಡಬೇಕಾಗತ್ತೆ. 2 ಥರದ ಸಂವಿಧಾನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಂದು ಅಧ್ಯಾಯ 3ರಲ್ಲಿ ಬರುವಂಥ ಸಂವಿಧಾನ, ಮೂಲಭೂತ ಹಕ್ಕುಗಳು. ಅದರಲ್ಲಿಯೂ ನಾವು ಭಾಳ ಮಾತಾಡಿದ್ದು 14 to 21, ಆರ್ಟಿಕಲ್ 14 21ವರೆಗೆ. ಅದು ರಾಜಕೀಯ ಸಮಾನತೆ. ಅಂಬೇಡ್ಕರ್ ಹೇಳಿದ್ದು ಅದು ಮಾತ್ರ ರಾಜಕೀಯ ಸಮಾನತೆ ಕೊಟ್ಟಿದೆ ನಮಗೆ. ಅದು ಕಾನೂನು. ಅದು ಆರ್ಟಿಕಲ್ 14 ಆರ್ಟಿಕಲ್ 21ವರೆಗೆ ಏನಾದರೂ ಉಲ್ಲಂಘನೆ ಆದರೆ ನಾವು ಕೋರ್ಟಿಗೆ ಹೋಗ್ಬೋದು, ಕೇಸ್ ಹಾಕ್ಬೋದು. ಆರ್ಟಿಕಲ್ 17 ಉಲ್ಲಂಘನೆ ಆದರೆ ಅಸ್ಪೃಶ್ಯತೆ ರದ್ದುಪಡಿಸಿರೋದು ಕೋರ್ಟಿಗೆ ಹೋಗ್ಬೋದು. ಅದರ ಪರಿಣಾಮ ಏನಾಗುತ್ತೆ ಅದು ಬೇರೆ ಚರ್ಚೆ. 15(4) ಉಲ್ಲಂಘನೆ ಆದರೆ ಕೋರ್ಟಿಗೆ ಹೋಗ್ಬೋದು.
21 ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಇಲ್ಲಿನ ಭಾರತದ ಪ್ರಜಾಪ್ರಭುತ್ವವನ್ನು ತನ್ನದೇ ರೀತಿಯಲ್ಲಿ ಕಾಪಾಡಿದ್ದು ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21. ಇದು ರಾಜಕೀಯ ಸಮಾನತೆ ಆಯ್ತು ಇಲ್ಲಿಂದ. ಅದು ಅಂಬೇಡ್ಕರ್ ಹೇಳಿದಂಥ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಇದರಿಂದ ಸಿಗುತ್ತಾ? ಇದರಿಂದ ಸಿಗೋದಿಲ್ಲ. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಸಿಗುವಂಥದ್ದು ಅಧ್ಯಾಯ 4ರಲ್ಲಿ ಬರುವಂತಹ ಪ್ರಭುತ್ವ ನಿರ್ದೇಶನ ತತ್ವಗಳ ಮೂಲಕ. ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್, ಅದು ಅಂಬೇಡ್ಕರ್ ಬಯಸಿದಂತಹ ಆರ್ಥಿಕ ಮತ್ತು ರಾಜಕೀಯ ಸಾಮಾಜಿಕ ಸಮಾನತೆ ತಂದುಕೊಡ್ತಾ ಇತ್ತು. ಆದರೆ ದುರಂತ ಅಂದರೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟು ಕಾನೂನಲ್ಲ, ಅದು ಕೇವಲ ಕರ್ತವ್ಯ, ನೈತಿಕತೆ. ನೀವು ಆರ್ಟಿಕಲ್ 36ರಿಂದ 51ರವರೆಗೆ ಏನಿದೆಯೋ ಪ್ರಭುತ್ವ ನಿರ್ದೇಶನ ತತ್ತಿದ್ರೆ ಒಂದು ಪ್ರಭುತ್ವಕ್ಕೆ ಒಂದು ಡೈರೆಕ್ಷನ್ ಕೊಡುವಂಥವು ಏನಿದೆವೋ ಅದು ಅವ್ರು ಜಾರಿಗೊಳಿಸದೆ ಹೋದರೂ ಕೂಡ ನಾವು ಕೋರ್ಟಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನನ್ನ ಹಕ್ಕನ್ನು ಉಲ್ಲಂಘನೆ ಮಾಡಿದ್ರೆ, ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ ಮಾಡಿದ್ರೆ ಕೋರ್ಟಿಗೆ ಹೋಗ್ಬೋದು ನಾವು. ಆದರೆ ಆರ್ಟಿಕಲ್ 39B ಸಂಪತ್ತಿನ ಕ್ರೋಢೀಕರಣ ಮಾಡಿಸ್ತಾ ಇದ್ದಾರೆ, ಸಂಪತ್ತನ್ನು ಸಮಾನ ಹಂಚಿಕೆ ಮಾಡ್ತಿಲ್ಲ ಅಂತಂದರೆ ಕೋರ್ಟಿಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಅದು ಕರ್ತವ್ಯ ಮಾತ್ರ, ಅದು ಓನ್ಲಿ ನೈತಿಕತೆ. ಈ ನೈತಿಕತೆ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಅಪಾಯಕಾರಿಯಾಗಿ ವರ್ತಿಸ್ತಾ ಇರ್ತದೆ. ಇದು ಕಂಟ್ರಡಿಕ್ಟ್ರಿ, ಇದು ವಿರೋಧಾಭಾಸ. ಅಂಬೇಡ್ಕರ್ ಹೇಳಿದ್ದು ಎರಡನೇದು, ನಾವು ವೈರುಧ್ಯಗಳ ಜಗತ್ತಿಗೆ ಹೋಗ್ತಾ ಇದ್ದೀವಿ. ಅದೊಂದು ನೋಷನ್, ಅದು ಒಂದು ಮನಸ್ಥಿತಿ. ಯಾವುದು ಮನಸ್ಥಿತಿಯ ಸ್ವರೂಪದಲ್ಲಿರುತ್ತೋ ಅದನ್ನು ಬದಲಾವಣೆ ತರೋದು ಭಾಳ ದೊಡ್ಡ ಮಟ್ಟದ ಕ್ರಾಂತಿಗಳಾಗಬೇಕಾಗತ್ತೆ. ಜಾತಿ ನೋಷನ್, ಅದೊಂದು ಮನಸ್ಥಿತಿ, ಸಾಧ್ಯನೇ ಇಲ್ಲ ಅದು ಬದಲಾಯಿಸೋಕ್ಕೆ. ಪ್ರಭುತ್ವ ನಿರ್ದೇಶನ ತತ್ವಗಳು ಏನು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ತರಲಿಕ್ಕೆ ಸಾಧ್ಯವಾಗಿತ್ತು, ಅದು ಒಂದು ನೈತಿಕತೆಯಾಗಿ ಉಳ್ಕೊಂಬಿಟ್ಟಿದೆ, ಅದೊಂದು ಮನಸ್ಥಿತಿಯಾಗಿ ಉಳ್ಕೊಂಬಿಟ್ಟಿದೆ. ಅವ್ರು ಮಾಡಿದರೆ ಮಾತ್ರ ಆಗುತ್ತೆ, ಮಾಡದೇ ಇದ್ರೆ ಆಗೋದಿಲ್ಲ ಅದು. ಆರ್ಟಿಕಲ್ 38, ಆರ್ಟಿಕಲ್ 40, ಆರ್ಟಿಕಲ್ 43, ಆರ್ಟಿಕಲ್ 45 ಇವೆಲ್ಲವೂ ಸಾಮಾಜಿಕ ಆರ್ಥಿಕ ಸಮಾನತೆ ತರುವಂಥವು. ಆರ್ಟಿಕಲ್ 46 ಇವತ್ತೇನು SSP TSP ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅದು ಆರ್ಟಿಕಲ್ 46ಇಂದ ಬಂದಿರುವಂಥದ್ದು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನು ಬಂತು 2013, ಅದು ಆರ್ಟಿಕಲ್ 40ಇಂದ ಬಂದಿರುವಂಥದ್ದು. ಪಂಚವಾರ್ಷಿಕ ಯೋಜನೆಗಳು ಏನು ಸ್ವಾತಂತ್ರ್ಯ ಬಂದ ನಂತರ ಶುರುವಾಯಿತು. 1951ರಿಂದ 56 ತನಕ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಶಿಕ್ಷಣ ಮತ್ತು ಪ್ರಾಥಮಿಕ ಕೃಷಿಗೆ ಆದ್ಯತೆ ಕೊಟ್ಟರು, ಅದು ಪ್ರಭುತ್ವ ನಿರ್ದೇಶನ ತತ್ವದಿಂದ ಬಂತು. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೈಯರ್ ಎಜುಕೇಷನ್ ಮತ್ತು ಕೈಗಾರಿಕೆ ಕೊಟ್ಟರು, ಅದು ಪ್ರಭುತ್ವ ನಿರ್ದೇಶನ ತತ್ವದಿಂದ ಬಂದಿದ್ದು. ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಸಂದರ್ಭದಲ್ಲಿ ಗರೀಬಿ ಹಟಾವೋ ಬ್ಯಾಂಕ್ ರಾಷ್ಟ್ರೀಕರಣಲಾಗಿದ್ದು ಪ್ರಭುತ್ವ ನಿರ್ದೇಶನ ತತ್ವದಿಂದ ಬಂದಿದ್ದು. ಅಲ್ಲಿ ಆಗಿನ ಪ್ರಭುತ್ವ ಸ್ಟೇಟು ತನ್ನ ಕರ್ತವ್ಯ ಅಂತ ಕೆಲಸ ಮಾಡಿದ್ದಕ್ಕೆ ಸಾಧ್ಯ ಆಯಿತು ಅಷ್ಟೇ. ನರೇಗಾ ಬಂದಿದ್ದು ಅದರಿಂದನೇ. ಆದರೆ ಅನೇಕ ಸಂದರ್ಭಗಳಲ್ಲಿ ಸ್ಟೇಟ್ ಅನ್ನುವಂಥದ್ದು ತನ್ನ ಕರ್ತವ್ಯವನ್ನು ನಿಭಾಯಿಸೋದಿಲ್ಲ. ಇದು ಈಗಿರುವಂತಹ ದೊಡ್ಡ ಸಮಸ್ಯೆ. ಆರ್ಟಿಕಲ್ 46 ನಿಭಾಯಿಸ್ತಾ ಇಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಶಿಕ್ಷಣ ಮತ್ತು ಆರ್ಥಿಕತೆ, ಸಾಮಾಜಿಕ ಮತ್ತು ಆರ್ಥಿಕತೆಯಲ್ಲಿ ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸಲಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರಭುತ್ವದ್ದಂತ ಹೇಳುತ್ತೆ. ಅದಾಗ್ಬಿಟ್ಟಿದ್ದರೆ ನಮ್ಮ ಹೋರಾಟದ ಸ್ವರೂಪನೇ ಬೇರಾಗ್ತಾಯಿತ್ತು. ಇವತ್ತಿಗೂ ಏತಕ್ಕೋಸ್ಕರ ನಾವು ಭೂಮಿ ಹೋರಾಟಕ್ಕೆ, ಹಂಚಿಕೆಗೆ ಹೋರಾಟ ಮಾಡ್ತಾಯಿದ್ದೀವಿ. ಜಾತಿ ಹಂಗೆ ಉಳ್ಕೊಂಡಿದೆ. ಜಾತಿಯ ಪ್ರಶ್ನೆ ಇದು ಏನಾಗುತ್ತೆ ಅಂತಂದರೆ, ಒಂದು ಸಾಮಾಜಿಕ ಬದಲಾವಣೆ ಆಗಬೇಕು, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ನು. ಇನ್ನೊಂದು ಆರ್ಥಿಕ ಬದಲಾವಣೆ ಆಗಬೇಕು, ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ನು. ಮೂರನೇದು ಸಾಂಸ್ಕೃತಿಕ ಬದಲಾವಣೆ ಆಗಬೇಕು. ಇದು ನಾವು ಸಾಮಾಜಿಕ ಪರಿವರ್ತನೆಯಲ್ಲೇ ನಾವು ನಮ್ಮ ಇಡೀ ಒಂದು ಹೋರಾಟವನ್ನು ಮಾಡಬೇಕಂತ ಅನಿವಾರ್ಯತೆ ಇದೆ. ಯಾಕಂದರೆ ಇವತ್ತು ಸೋಮವಾರ ಒಂದು ಮುಗಿತು, ಪ್ರತಿಭಟನೆ ಮಾಡ್ತೀವಿ ಅಂದರೆ ಮಂಗಳವಾರ ಮತ್ತೊಬ್ಬನೇ ಅವನೋ ಲಿಂಗಾಯತರನು ಮರ್ಯಾದೆಗೆ ಹತ್ಯೆ ಮಾಡ್ತಾನೆ. ಅದು ಆಯ್ತು ಅರ್ತಿದ್ದಂಗೆ ಸರ್ಕಾರ ಒಂದು ಯಾವುದೋ ಒಂದು ನೀತಿ ತರುತ್ತೆ. ಸಾಮಾಜಿಕ ಹೋರಾಟ ನಿಲ್ಲದೇ ಇಲ್ಲ. ಅನೇಕ ಸಾಮಾಜಿಕ ಹೋರಾಟಗಳು ಕರ್ನಾಟಕದಲ್ಲಿ ಬದಲಾವಣೆ ತಂದಿದ್ದಾವೆ. ಇದು ಈ ಬೆಳಗಿನ ಚರ್ಚೆ ಆಗಿದೆ. ಅದು SSP TSP ಕೂಡ ಬಂದಿದ್ದು ಸಾಮಾಜಿಕ ಹೋರಾಟದಿಂದನೇ. ಒಳ ಮೀಸಲಾತಿ ಶುರುವಾಗಿದ್ದು ಕೂಡ ಸಾಮಾಜಿಕ ಅಂತ ಉದಾಹರಣೆ 1000 ಕೊಡ್ಬೋದು, ಪ್ರಶ್ನೆ ಅದಲ್ಲ. ಆದರೆ ಸಾಮಾಜಿಕ ಹೋರಾಟ, ಸಾಮಾಜಿಕ ಬದಲಾವಣೆಯಿಂದ ನಾವು ಸಾಂಸ್ಕೃತಿಕ ಪ್ರತಿರೋಧ ಅಂತ ಏನು ಮಾತಾಡ್ತಾ ಇದ್ದೀವಿ. ಸಾಂಸ್ಕೃತಿಕ ಪ್ರತಿರೋಧ ಅಂದರೆ ಏನು? ಅದನ್ನು ಅರ್ಥ ಮಾಡ್ಕೊಳ್ತಿರೋದು ಯಾವ ರೀತಿಯಲ್ಲಿ? ಹೋರಾಟದ ಹಾಡುಗಳಿಗೆ ಮಾತ್ರ ನಾವು ಸಾಂಸ್ಕೃತಿಕ ಪ್ರತಿರೋಧ ನಿಲ್ಲಿಸ್ಬಿಟ್ಟಿದ್ದೀವಿ. ಅಷ್ಟು ಮಾತ್ರ ಅಲ್ಲ,
ಕಲ್ಚರಲ್ ರೆಸಿಸ್ಟೆನ್ಸ್, ಕಲ್ಚರಲ್ ಮೂವ್ಮೆಂಟ್ ಅನ್ನುವಂಥದ್ದು ಭಾಳ ಅದ್ಭುತ ಮತ್ತೊಂದು ಸ್ವರೂಪದಲ್ಲಿರುತ್ತೆ ಅದು. ಅದಕ್ಕೊಂದು ಚಳುವಳಿಯ ಈಸ್ಥೆಟಿಕ್ ಇರುತ್ತೆ. ಏನು ಬಾಬ್ ಮಾರ್ಲೆ ಏನು ಮಾಡಿದ್ನಲ್ಲ ಅದೊಂದು ಕಲ್ಚರಲ್ ರೆಸಿಸ್ಟೆನ್ಸ್ ಅದು. ಅದನ್ನು ಮಾಡಬೇಕಾದ್ರೆ ಇಲ್ಲ ಮೂರು ಒಟ್ಟೊಟ್ಟಿಗೆ ಆಗಬೇಕು. ಸಾಮಾಜಿಕ ಬದಲಾವಣೆ, ಆರ್ಥಿಕ ಬದಲಾವಣೆ ಮತ್ತು ಸಾಂಸ್ಕೃತಿಕ ಚಳುವಳಿ. ಅದು ಸಾಧ್ಯ ಇಲ್ಲ ಭಾರತದಂಥ ದೇಶದಲ್ಲಿ. ಹೇಳ್ದಂಗೆ ಸಾವಧಾನದ ಬೆನ್ನೇರಿಬಿಟ್ಟಿದೆ. ಹೆಂಗೆ ನೀವು ಒಟ್ಟೊಟ್ಟಿಗೆ ಮಾಡೋಕ್ಕೆ ಸಾಧ್ಯನೇ ಇಲ್ದಿರೋಂಥದ್ದು ದಿನಗಳು. ಯಾಕಂದರೆ ಇಲ್ಲಿ ಪ್ರಭುತ್ವ ನಿರ್ದೇಶನ ತತ್ವಗಳನ್ನು ಸರ್ಕಾರ ಪಾಲಿಸ್ತಾ ಇಲ್ಲ. ಅಂಬೇಡ್ಕರ್ ಹೇಳಿದಂತಹ ಏನು ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಬೇಕು ಅನ್ನೋದಾಗಿದ್ದರೆ ಆ ಪ್ರಭುತ್ವ ನಿರ್ದೇಶನ ತತ್ವಗಳು ಅಗತ್ಯ ಆಗಿತ್ತು ನಮಗೆ. ನಾವು ಮಾತಾಡ್ತಿರುವಂಥದ್ದು ಪ್ರಾತಿನಿಧ್ಯ, ಸಬಲೀಕರಣ ಮತ್ತು ಅಂಬೇಡ್ಕರ್ ಹೇಳಿದ ಮತ್ತೊಂದು ಮೂರನೇದು ವಿಮೋಚನೆ. ಅವು ಮೂರು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟಕ್ಕೆ ಸಂಬಂಧ ಇದ್ದಾವೆ. ಪ್ರಾತಿನಿಧ್ಯ ಸಿಗುತ್ತೆ ಶಿಕ್ಷಣದಿಂದ, ಸಬಲೀಕರಣದ ಮೂಲಕ ಸಂಘಟನೆ ಮೂಲಕ ಸಬಲೀಕರಣ ಅಂತ ನೋಡ್ಬೋದು, ಹೋರಾಟದ ಮೂಲಕ ವಿಮೋಚನೆ ಅಂತ ನೋಡೋದಾದರೆ ನಾವಿನ್ನು ಪ್ರಾತಿನಿಧ್ಯದಲ್ಲೇ ಒದ್ದಾಡ್ತಾ ಇದ್ದೀವಿ. ಅಂದರೆ ಇನ್ನು ಸಬಲೀಕರಣ ಮತ್ತು ವಿಮೋಚನೆ ಎನ್ನುವಂಥದ್ದು ಇನ್ನು ಯಾವ ತಲೆಮಾರುಗಳಿಗೆ ದಾಟಿಸ್ತಾ ಇದ್ದೀವಿ. ಹೀಗಾಗಿ ಈಗ ಚಳುವಳಿಯ ಹೊಸ ಆಯಾಮ ಅಂತಂದರೆ ಮೊದಲನೇ ಬಾರಿಗೆ ತಗೊಳ್ಬೇಕಾಗಿರುವಂಥದ್ದು ಪ್ರಭುತ್ವ ನಿರ್ದೇಶನ ತತ್ವಗಳನ್ನು ಕಡ್ಡಾಯವಾಗಿ ಜಾರಿಗೊಳಿಸಿ ಅನ್ನುವಂಥ ಹೋರಾಟ ಕಟ್ಟಬೇಕಾಗತ್ತೆ. ಇವತ್ತು ನಮ್ಮ ಮುಂದಿರುವಂಥ ಹೊಸ ಚಳುವಳಿ ಇದು ಮಾಡೋದೆಲ್ಲ ತಮಾಷೆ ಮಾಡ್ತಾ ಇರ್ತಾರೆ. ಪ್ರಭುತ್ವ ನಿರ್ದೇಶನ ತತ್ವ ಅಂದರೆ ಏನು ಅಂತಂದರೆ, ಒಂದು ಬ್ಯಾಂಕು ನನಗೆ ಕೊಡಬೇಕಾದಂಥ 10 ಲಕ್ಷವನ್ನು ಚೆಕ್ಕಲ್ಲಿ ಬರೆದು ಕೊಟ್ಬಿಟ್ಟು ನಾನು ಯಾವಾಗ ಹೇಳ್ತೀನಿ ಅವಾಗ ಡ್ರಾ ಮಾಡು ಅಂತ ಹೇಳುತ್ತೆ. ಅದು ಅಷ್ಟೇ. ಡೈರೆಕ್ಟ್ ಪ್ರಿನ್ಸಿಪಲ್ ಸ್ಟೇಟ್ ಅಂದರೆ ಅಷ್ಟೇ. ಎಲ್ಲ ಇಟ್ಟಿರುತ್ತೆ ಮುಂದ್ಗಡೆಗೆ, ಬಟ್ ನಿಮಗೆ ಅನುಷ್ಠಾನ. ನಮ್ಮ ಮುಂದೆ ಇವತ್ತು ಚಳುವಳಿಗಳು ತಗೊಳ್ಕೊಳ್ಬೇಕಾದಂಥ ಹೊಸ ಸ್ವರೂಪ ಅಂದರೆ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ನ ಅನುಷ್ಠಾನವನ್ನು ಮಾಡಬೇಕಾಗತ್ತೆ. ಅದಿಲ್ಲದೆ ಹೋದರೆ ಮೂಲಭೂತ ಹಕ್ಕುಗಳು ಹಾಗೆ ಹೋರಾಟ ಮಾಡ್ತಾ ಇರ್ತೀವಿ. ಚಳುವಳಿಗಳಿಗೆ ಹೊಸ ದಿಕ್ಕನ್ನು, ಯಾಕಂದರೆ ಹೊಸ ಆಯಾಮ ಬಂದಿದೆ, ಈಗ ಹೊಸ ಸ್ವರೂಪ ಪಡ್ಕೊಳ್ತಾ ಇದ್ದಾವೆ. ಯುವಜನತೆ ಸಿಗ್ತಾ ಇಲ್ಲ ಇವತ್ತು ನಮ್ಮ ಕಣ್ಣೆದುರಿಗೆ. ಯಾಕೆ ಸಿಗ್ತಾ ಇಲ್ಲ? ಎಲ್ಲಿ ಹೋಗಿದ್ದಾರೆ ಇವರೆಲ್ಲ? ಸರ್ಕಾರದ ನೀತಿಗಳು ಕಾರಣ ಇದೆಯೋ? ಆ ಕಾಲದ ಒಂದು ಬೆಳಿಗ್ಗೆ ನಿನ್ನೆ ಮಾತಾಡೋದು ಹೇಳಿರ್ಬೋದು, ಮೊನ್ನೆ ನಾವು 15 ಸಲ ಮಾತಾಡಿದ್ದೀವಿ ಶಿಬಿರದಲ್ಲಿ. 70ರ ದಶಕದಲ್ಲಿ ಚಳುವಳಿ ಮಾಡಬೇಕಾದ್ರೆ ಏನು ಉದ್ಯೋಗದಲ್ಲಿದ್ದಂಥ ಟೀಚರ್ಸ್ಗಳು, ಪ್ರೊಫೆಸರ್ಗಳು, ಇಂಟೆಲೆಕ್ಚುವಲ್ಸ್ಗಳು ಫುಲ್ ಟೈಮರ್ಸ್ಗೆ ಅಂತ ಹೇಳ್ಬಿಟ್ಟು ತಿಂಗಳಿಗೆ ಇಷ್ಟು ಕೊಡಬೇಕಂತ ಮಾತುಕತೆ ಆಗಿತ್ತಲ್ವ ಸರ್? ಅದು ಆಗಲಿಲ್ಲ. ಆಮೇಲೆ ಅದು ರಾಮಾಯಣವರು ಒಂದು ಪುಸ್ತಕ ತರಬೇಕಂದ್ರೆ 18,000 ಬೇಕು, ಒಂದು ಅಂಬೇಡ್ಕರ್ ವಾದ ಮ್ಯಾಗ್ಝಿನ್ ತರಬೇಕಂದ್ರೆ 25,000 ಬೇಕು. ಅದು ಸಾಮಾಜಿಕ ಪರಿವರ್ತನೆ ತರುತ್ತೆ, ಆದರೆ ಆರ್ಥಿಕ ಬದಲಾವಣೆ ಇಲ್ದೇ ತರೋಕ್ಕಾಗೋದಿಲ್ಲ. ದಟ್ ಇಸ್ ಎ ಪ್ರಾಬ್ಲಮ್. ಫುಲ್ ಟೈಮರ್ಸ್ ನೀವು 70ರ ದಶಕದಲ್ಲಿ 80ರ ದಶಕದಲ್ಲಿ ಆಗಿನ ಕಾರ್ಯಕರ್ತರ ಹೇಳೋದನ್ನು ಕೇಳಿಸ್ಕೊಂಡ್ರೆ ಒಂಥರ ಎಮೋಷನಲ್. ಅದು ಯಾಕೆ ಎಮೋಷನಲ್ ಆದಂತ ಅರ್ಥ ಆಗುತ್ತೆ ನಮಗೆ. ಆ ಕಾರ್ಯಕರ್ತರ ಮನೆಗೆ ಹೋದರೆ ಮಕ್ಕಳು ಅವ್ರ ಅಪ್ಪ ಒಂದು ಬಿಸ್ಕಿಟ್ ಪ್ಯಾಕ್ ತರ್ತಾನಂತ ನೋಡ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಕ್ಯಾನ್ ಎಕ್ಸ್ಪೆಕ್ಟ್ ಇವತ್ತು ಅದು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ಆ ಫುಲ್ ಟೈಮರ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನಾ? ಯಾವ ರೀತಿಯ ಚಳುವಳಿ ಕಟ್ಟಕ್ಕೆ ಸಾಧ್ಯ ನಾವು ಇವತ್ತು? ನಾನು ಬಳ್ಳಾರಿಯಲ್ಲಿ ನೋಡಿದ್ದೀನಿ, ಕೋಲಾರದಲ್ಲಿರೋ ಅನುಭವ ಇದೆ. 80ರ ದಶಕದ ವಿದ್ಯಾರ್ಥಿ ಚಳುವಳಿಯಲ್ಲಿ ಬಿರುಬಿಸಿಲಲ್ಲಿ ಪಾದಯಾತ್ರೆ ಮಾಡಿದರೆ ಆ ಟಾರ್ ಮೇಲೆ ಆ ಹೆಜ್ಜೆಗಳು, ಹೆಣ್ಮಕ್ಳ ಹೆಜ್ಜೆಗಳು ಕೂಡ ಮೂಡ್ತಾ ಇದ್ವು. ಅದು ಹೆಮ್ಮೆ ವಿಷಯ ಅಲ್ಲ, ಅದೊಂಥರ ಅನೈತಿಕತೆ, ಅದು ಕ್ರೌರ್ಯ. ಇವತ್ತು ನಾನು ಅದೇ ರೀತಿ ಆ ಪಾದದ ಗುರುತು ಟಾರ್ ಮೇಲೆ ಬಿದ್ದಿದ್ದಕ್ಕೆ ಹೋರಾಟ ಆಯ್ತು ಅನ್ನೋ ಥರ ಈಗಲೂ ಬೀರ್ಬೇಕಂತ ಹೇಳಕ್ಕೆ ಸಾಧ್ಯನಾ ನಾನು? ಸಾಧ್ಯ ಇಲ್ಲ. ಹೋರಾಟದ ಆಯಾಮಗಳು ಬದಲಾಗಿದ್ದಾವೆ, ಅರ್ಥ ಮಾಡ್ಕೊಳ್ಬೇಕು ನಾವು. ಒಂದು ಸರ್ವೆ ಪ್ರಕಾರ ಒಂದು ಬಗೆಯ ನಿರುದ್ಯೋಗ ಇದೆ. ಮೊದಲನೇ ನಿರುದ್ಯೋಗ ಅಂದರೆ ನಿರುದ್ಯೋಗನೇ ಅದು. ಓದಿರ್ತಾರೆ, ಪದವಿ ತಗೊಂಡಿರ್ತಾರೆ, ಕೆಲಸ ಸಿಗಲ್ಲ. ಅದು ಸ್ಪಷ್ಟವಾಗಿದೆ, ನಮಗೆಲ್ಲ ಗೊತ್ತಿದೆ, ಕೆಲಸ ಸಿಗಲ್ಲ ಇವಾಗ. ಈಗ ನಾವು 70-80ರ ದಶಕದಲ್ಲಿ ಕೆಲಸ ಬಿಟ್ಟು ಹೋರಾಟ ಮಾಡಿದಾರೆ ಅಂತ ಹೇಳ್ಬಿಟ್ಟು ಉದಾಹರಣೆ ಕೊಡೋಕ್ಕೆ ಸಾಧ್ಯವೇ? ಆ ಕಾಲದ ಚಳುವಳಿನೇ ಸ್ವರೂಪನೇ ಬೇರೆ, ಆ ಕಾಲದ ಸ್ಟೇಟೇ ಬೇರೆ. ಬದಲಾಗದೆ ಉಳಿದಿರುವಂಥದ್ದು ವ್ಯವಸ್ಥೆ ಮಾತ್ರ ಇನ್ನಷ್ಟು ಕ್ರೌರ್ಯ ಆಗಿದೆ. ಸಾಧ್ಯ ಇಲ್ಲ. ಈಗ 7% ನಿರುದ್ಯೋಗ ಇದೆ ಇವತ್ತು ಭಾರತದಲ್ಲಿ. ಇದು ಒಂದು ಬಗೆಯ ನಿರುದ್ಯೋಗ. ಈ ನಿರುದ್ಯೋಗದಲ್ಲಿಯೂ 3-4 ಥರದ ಆಯಾಮಗಳಿದ್ದಾವೆ. ಇಲ್ಲಿ ಅನೌಪಚಾರಿಕ ಉದ್ಯೋಗ ಅಂತ ಕರಿತೀವಿ, ಇನ್ಫಾರ್ಮಲ್ ಸೆಕ್ಟರ್.
ಅಂದರೆ 90% ಏನಿದೆ ಸಮಾನ ಕೆಲಸ ಇಲ್ಲ, ವೇತನ ಇಲ್ಲ, ಕಾಯಂ ಉದ್ಯೋಗ ಇಲ್ಲ. ಇವರು ಸೋಮವಾರ ಕೆಲಸಕ್ಕೆ ಸೇರ್ಕೊಳ್ತಾರೆ, ಬುಧವಾರ ಕೆಲಸ ಬಿಡ್ತಾರೆ, ಮತ್ತೆ ಒಂದು ತಿಂಗಳು ಖಾಲಿ ಇರ್ತಾರೆ, ಮತ್ತೆ ಮುಂದಿನ ತಿಂಗಳು ಕೆಲಸಕ್ಕೆ ಸೇರ್ಕೊಳ್ತಾರೆ. ಇದು ಕೆಲಸಕ್ಕೆ ಸೇರ್ಕೊಂಡಾಗ ಸರ್ವೆ ಮಾಡಿದ್ರೆ ಉದ್ಯೋಗಸ್ಥರ ಪ್ರಮಾಣ ಜಾಸ್ತಿ ಆಗುತ್ತೆ, ಕೆಲಸ ಬಿಟ್ಟಾಗ ಸರ್ವೆ ಮಾಡಿದ್ರೆ ನಿರುದ್ಯೋಗದ ಪ್ರಮಾಣ ಕಡಿಮೆ ಆಗುತ್ತೆ. ನೀವು CMI ಅಂತ ಸಂಸ್ಥೆಯ ಒಂದು ವರ್ಷ ಚಾರ್ಟ್ ನೋಡಿದರೆ ಒಂದು ತಿಂಗಳು 4% ಇರುತ್ತೆ, ಒಂದು ತಿಂಗಳು 7% ಇರುತ್ತೆ. ಈ ಥರದ ಒಂದು ಅನಿಶ್ಚಿತತೆಯ ದೇಶ ಇದೆಲ್ಲ ಇನ್ನೂ ಅಷ್ಟು ಅಪಾಯಕಾರಿ. ಆ ಯುವಜನತೆ ನಮ್ಮ ಕೈಗೆ ಸಿಗೋದಿಲ್ಲ. ನಾವು ಹೋರಾಟ ಮಾಡ್ತೀವಿ, ಸಿಗೋದು ಎಲ್ಲಿ ಸಿಗ್ತಾರೆ ಅವರು? ಇನ್ನು ಎರಡನೇ ಬಗೆಯ ನಿರುದ್ಯೋಗ ಅಂದರೆ ಗುಣಮಟ್ಟದ ಉದ್ಯೋಗ ಇಲ್ದಿರುವಂಥದ್ದು. ಉದ್ಯೋಗದಲ್ಲಿ ಇರ್ತಾರೆ, ಆದರೆ ಅವ್ರಿಗೆ ಅವರ ಓದಿಗೆ ಇದಕ್ಕೆ ತಕ್ಕಂಥ ಉದ್ಯೋಗ ಇಲ್ದಿರುವಂಥದ್ದು ಎರಡನೇ ಬಗೆಯ ನಿರುದ್ಯೋಗ. ಉದಾಹರಣೆಗೆ ಕಟ್ಟಡ ಕಾರ್ಮಿಕರು, ಅವರ ಕೆಲಸಕ್ಕೆ ಮಧ್ಯಾಹ್ನದ ಊಟ 1,500-2,500 ಸಾವಿರ ಕ್ಯಾಲ್ರಿ ಊಟ ಬೇಕಿದ್ರೆ ಊಟ ಸಿಗೋದಿಲ್ಲ. ಅವ್ರು ಊಟ ಮಾಡುವಂಥದ್ದು ಕೇವಲ 500 ಕ್ಯಾಲ್ರಿ. 10 ಕೋಟಿ ಮನೆ ಕಟ್ತಾರೆ, ಅವ್ರು ಬದುಕಲಿಕ್ಕೆ ಒಂದು ಮನೆ ಇರೋದಿಲ್ಲ. ಅದು ಕೂಡ ಗುಣಮಟ್ಟವಲ್ಲದ ನಿರತ. ಏನೋ ಓದಿರ್ತಾರೆ, ಏನೋ ಕೆಲಸ ಮಾಡ್ತಿರ್ತಾರೆ. ತೇಜಸ್ವಿ ಅವನತಿಯ ಸೂರಾಚಾರ್ಯ ಥರ ಅವನು ದೊಡ್ಡ ಶಿಲ್ಪಿ ಆಗ್ಬೋದಾಗಿತ್ತು, ಅವನು ದನ ಮಾರ್ಕೊಂಡು ಆ ಉದ್ಯೋಗದಲ್ಲಿ ನಿರತನಾಗ್ತಾನೆ. ಇನ್ನು ಮೂರನೇದು ಇದೆಯಲ್ಲ, ಮೂರನೇದು ಭಾಳ ಅಪಾಯಕರಲ್ಲಿ. 33% ಯುವಜನತೆ ಅವರು ಉದ್ಯೋಗದಲ್ಲೂ ಇಲ್ಲ, ಶಿಕ್ಷಣದಲ್ಲೂ ಇಲ್ಲ. ಎಲ್ಲಿದ್ದಾರೆ ಇವರು? ವೇರ್ ದೇ ಆರ್? ಅವರು ಗೋರಕ್ಷಕರಾಗಿ ಹಲ್ಲೆ ಮಾಡ್ತಿದ್ದಾರೋ, ಅಕ್ಲಾಕ್ನ ಕೊಲೆ ಮಾಡಿದಾರೋ? ಈ ಇದುವರೆಗೆ ಹೇಳಿದ್ದೆಲ್ಲವೂ ಅಲ್ಲಿರೋಂಥರೆಲ್ಲರೂ ಯಾರೇ ಮುಂಜೋರ ಜಾತಿಗಳಲ್ಲ. ಯಾವುದೇ ರೀತಿಯ ಶೋಷಣೆ ಒಳಗಾಗೋರು ಮತ್ತು ವಲ್ನರಬಲ್ ಆಗಿರುವಂತಹ ವಂಚಿತ ಸಮುದಾಯಗಳೇ. ನಿರುದ್ಯೋಗದಲ್ಲಿರುವಂಥವ್ರು ಅವರೇ, ಕಟ್ಟಡ ಕಾರ್ಮಿಕರಾಗಿರುವಂಥವ್ರು ಅವರೇ. ಈ 33% ಇರುವಂಥವ್ರು ಅವರೇ. ಟೀಕೆ ಗುರಿಯಾಗಬೇಕಾಗಿರೋರು ಯಾರು? ಈ 33% ಯೂತ್. BJPಗೆ ಭರತನ ಕೊಟ್ಬಿಟ್ರು, ದಲಿತರು ಹೋಗ್ಬಿಟ್ರು, BJPಗೆ ಶೂದ್ರರು ಹೋಗ್ಬಿಟ್ರು. ಬಿಟ್ಟಿದ್ಯಾರು? ಈ 33% ಬಿಟ್ಕೊಟ್ಟಿದ್ಯಾರು? ಚಳುವಳಿಗಳನ್ನು ನಾವು ಇದೇ ಅಂಬೇಡ್ಕರ್, ಇದು ವೈರುಧ್ಯಗಳ ಜಗತ್ತು. ಇಟ್ಸ್ ಎ ಕಾಂಟ್ರಡಿಕ್ಟರಿ ವರ್ಲ್ಡ್. ಚಳುವಳಿ ಇದ್ದರೆ ಅವ್ರು ಬರ್ತಾರೆ ಅಂತ ಒಂದು ಕಡೆ ಹೇಳ್ತೀವಿ, ಅವ್ರು ಬಂದರೆ ಚಳುವಳಿ ಅಂತ ಇನ್ನೊಂದು ಕಡೆ ಹೇಳ್ತೀವಿ. ಹಾಗಂದ್ರೆ ಎಲ್ಲಿಂದ ಶುರು ಮಾಡ್ಬೇಕು ನಾವು? ಇದು ಸಾಧ್ಯನೇ ಇಲ್ದಿರೋಂಥ ಸ್ಥಿತಿಗೆ ಹೋಗ್ಬಿಡ್ತೀವಿ ನಾವು. ಡೆಡ್ ಎಂಡ್ ತಲುಪಿಬಿಟ್ರೆ ಮರಳಿ ಕಟ್ಟೋದಿದೆಯಲ್ಲ ಇನ್ನೂ ಭಾಳ ಕಷ್ಟ. ಯಾಕೆಂತಂದರೆ ಈ ದೇಶದಲ್ಲಿ ಸಾಮಾಜಿಕ ಹೋರಾಟಗಳು ಕಟ್ಟಿರೋ ನೆರೇಷನ್ನ ಬೇರೆ, ಈ ಮಧ್ಯಮ ವರ್ಗ ಕಟ್ಟಿರೋ ನೆರೇಷನ್ನ ಬೇರೆ. ಅದು ದುರಂತ. ಇದು ಸ್ವಾತಂತ್ರ್ಯ ನಂತರದ 3 ಮಧ್ಯಮ ವರ್ಗದ ಹೋರಾಟಗಳು ನೋಡಿ, ಅವು ಸರ್ಕಾರವನ್ನು ಬೀಳಿಸಿದ್ದು ಅವೇ ಹೋರಾಟಗಳು. ಸಾಮಾಜಿಕ ಹೋರಾಟಗಳಿಗೆ ಸರ್ಕಾರನ ಬೀಳ್ಸೋಕ್ಕೆ ಆಗ್ತಾ ಇಲ್ಲ. ಒಂದು JP ಚಳುವಳಿ, ಅದು ಭ್ರಷ್ಟಾಚಾರದ ವಿರುದ್ಧ ಮಾಡಿದಂಥ ಚಳುವಳಿ ಆಗಿತ್ತು. ಅದಕ್ಕೆ ಸಂಪೂರ್ಣವಾಗಿ ಮಧ್ಯಮ ವರ್ಗದವರಿದ್ದರು ಅದರಲ್ಲಿ. ಅದು ಯಾವತ್ತೂ ಸಾಮಾಜಿಕ ಹೋರಾಟ ಮಾಡಲಿಲ್ಲ, ಆದರೆ ಅದು ಸರ್ಕಾರವನ್ನು ಬೀಳಿಸ್ತು. ಎರಡನೇದು VP ಸಿಂಗ್ ನೇತೃತ್ವದ ಬೋಫೋರ್ಸ್ ಸಂದರ್ಭದಲ್ಲಿ ಬಂದಂಥ ಸಣ್ಣ ಭ್ರಷ್ಟಾಚಾರ ವಿರುದ್ಧ ಚಳವಳಿ, ಅದು ಕೂಡ ಮಧ್ಯಮ ವರ್ಗ ಮಾಡಿದಂಥ ಚಳವಳಿ. ಅದು ಕೂಡ ಸಾಮಾಜಿಕ ಹೋರಾಟ ಆಗಿರಲಿಲ್ಲ, ಅದು ಸರ್ಕಾರವನ್ನು ಬೆಳೆಸ್ತು. ಅಲ್ಲಿ ಇದ್ದಿದ್ದು ಯೂತು. JP ಚಳುವಳಿಯಲ್ಲಿ ಯೂತಿದ್ರು, ಈ ಚಳುವಳಿಯಲ್ಲಿ ಯೂತಿದ್ರು. ನೆಗೆಟಿವ್ ಆದಂಥ ಒಂದು ಚಳುವಳಿ ಬಂತಾಗ ಮಂಡಲ್ ವಿರೋಧ ಚಳುವಳಿ, ಅದು ನೆಗೆಟಿವ್ ಆಗಿತ್ತು. ಮೂರನೇ ಚಳುವಳಿ 2011ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಅದು ಕೂಡ ಭ್ರಷ್ಟಾಚಾರದ ವಿರುದ್ಧ ಚಳವಳಿ. ಅದು ಸಾಮಾಜಿಕ ಚಳವಳಿ ಆಗಿರಲ್ಲ, ಅದು ಕೂಡ ಸರ್ಕಾರವನ್ನು ಬೆಳೆಸ್ತು. ಅದು ಇವತ್ತು ಸ್ಟೇಟ್ ಫ್ಯಾಸಿಸಮ್ನ ಬರೋಕ್ಕೆ ಕಾರಣ ಆಯಿತು. ಇದು ಒಂದು ವೈರುಧ್ಯ, ಇದೊಂದು ಕಾಂಟ್ರಡಿಕ್ಟ್ರಿ. ಅಂಬೇಡ್ಕರ್ ಹೇಳಿದ್ದು ಈ ಥರದ ಕಾಂಟ್ರಡಿಕ್ಟ್ರಿಗಳು. ಈ ವೈರುಧ್ಯಗಳನ್ನು ನಾವು ಮೀರಿಕೊಳ್ಳದೆ ಹೋದರೆ 2017ರ ಸಮಯದ ಅಭಾವದಿಂದ ಫಾಸ್ಟಾಗಿ ಹೋಗ್ತೀನಿ ನಾನು. 2017ರಲ್ಲಿ ರತ್ನಪ್ರಭಾ ಆಗ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ವರದಿ ಕೊಡ್ತಾರೆ. ಭಾಳ ಅಥೆಂಟಿಕ್ ಆಗಿರುವಂಥ ವರದಿ ಅದು. ರತ್ನಪ್ರಭಾ ಅವರು ಇವತ್ತು 7 ವರ್ಷ ಆಗಿದೆ, ಅಂಥ ಬದಲಾವಣೆ ಆಗೋಕ್ಕೆ ಚಾನ್ಸ್ ಇಲ್ಲ. ಅವರ ಪ್ರಕಾರ 1,07,00,000 ಜನಸಂಖ್ಯೆ ಇರುವಂಥ ಪರಿಶಿಷ್ಟ ಸಮುದಾಯಗಳಲ್ಲಿ ಕೃಷಿ ಕಾರ್ಮಿಕರು 41% ಇದ್ದಾರೆ. ಕೃಷಿ ಕಾರ್ಮಿಕರು ಅಂದರೆ ಕೃಷಿ ಕೂಲಿ ಕಾರ್ಮಿಕರು. 39% ಕೃಷಿಯೇತರ ಕೂಲಿ ಕಾರ್ಮಿಕರಿದ್ದಾರೆ. SLCಯಿಂದ ಹೊರಗುಳಿದಿರೋರು 39% ಇದ್ದಾರೆ ಪರಿಶಿಷ್ಟ ಸಮುದಾಯದಲ್ಲಿ. ಎಲ್ಲಿ ಹೋಗ್ತಾರೆ ಇವರು 33%ಗೆ ಹೋಗಿರ್ತಾರೆ. ಅವ್ರು ಹೊರಗುಳಿಯುವಂತ ಮಾಡಿದ್ಯಾವುದು? ಈ ಸ್ಟೇಟು. ಅವ್ರು ಶಿಕ್ಷಣ ಕೊಡದಿರೋದು ಯಾವುದು? ಈ ಸ್ಟೇಟ್. ಯಾಕಂದರೆ ಪ್ರಭುತ್ವ ನಿರ್ದೇಶಿತ ತತ್ವದಲ್ಲಿ ಇತ್ತು, 45ಅಲ್ಲಿ ಕಡ್ಡಾಯ ಶಿಕ್ಷಣ ಇತ್ತು, ಕೊಡಲಿಲ್ಲ. ಆರ್ಟಿಕಲ್ 21ನಲ್ಲಿ ಮೂಲಭೂತ ಹಕ್ಕಿತ್ತು, ಕೊಡಲಿಲ್ಲ. ರಾಜಕೀಯ ಆರ್ಥಿಕ ಸಮಾನತೆಗೂ ಸಾಮಾಜಿಕ ಸಮಾನತೆಗೂ ಹೆಂಗಿದೆ ನೋಡಿ ಲಿಂಕ್ಗಳು. 39% ಪರಿಶಿಷ್ಟ ಸಮುದಾಯದವರು ಉದ್ಯೋಗ SLCಗೆ ಮುಂಚೆ ಹೊರಗೆ ಹೋಗ್ತಾರೆ. ಅವರು ನೇರವಾಗಿ ಎಲ್ಲಿ ಹೋಗ್ತಾರಂತ ವಿವರಿಸಬೇಕಾಗಿಲ್ಲ.
ಸರ್ಕಾರಿ ನೌಕರಿಯಲ್ಲಿ ಕೇವಲ 0.7% ಇದ್ದಾರೆ, ಅಷ್ಟೇ ಇರೋದು. ಆದರೆ ಟೀಕೆ ಗುರಿ ಆಗ್ತಿರೋದು ಅವರು ಇದೇ ಪರಿಶಿಷ್ಟ ಸಮುದಾಯಗಳು. ನಿಮಗೆ ಸರ್ಕಾರಿ ನೌಕರಿ ಇದೆ ಅಂತ ಟೀಕೆ ಗುರಿ ಆಗ್ತಾರೆ, ಆದರೆ ಸರ್ಕಾರಿ ನೌಕರಿಯಲ್ಲಿ ಇರುವಂಥದ್ದು ಕೇವಲ 0.7%. ಇನ್ನು ಭೂಮಿ ಒಡೆತನಿರುವಂಥ ಪರಿಶಿಷ್ಟ ಸಮುದಾಯದ ಜನಸಂಖ್ಯೆ ಪ್ರಮಾಣ ಕೇವಲ 9%. ಈ 9%ಲ್ಲಿ 1% ಬಳಿ ಬೇಸಾಯ ಮಾಡುವಂಥ ಭೂಮಿ ಇದೆ, 8% ಬಳಿ ಒಣ ಭೂಮಿ ಇದೆ. ಅವರೆಲ್ಲರೂ ಯಾದಗಿರಿ, ಕೊಪ್ಪಳ, ರಾಯಚೂರಲ್ಲಿ ವಲಸೆ ಬರ್ತಾ ಇದ್ದಾರೆ. ವಲಸೆಯ ಪ್ರಮಾಣ ಈ ಥರದ ಒಂದು ವೈರುಧ್ಯಗಳು ಇಟ್ಕೊಂಡು ನಾವು ಯಾವ ರೀತಿಯ ಚಳವಳಿಯನ್ನು ಈ ಕಾಲಕ್ಕೆ ಕಟ್ತಾ ಇದ್ದೀವಿ. ನಿರುದ್ಯೋಗದ ಬಗ್ಗೆ ಮಾತಾಡಿದ್ದೀನಿ. ಇನ್ನು ಉದ್ಯೋಗಸ್ಥರಿದ್ದಾರಲ್ವಾ, ಉದ್ಯೋಗಸ್ಥರು ಯಾವ ಥರ ಇದ್ದಾರೆ ನೋಡಿ. ಶಿಕ್ಷಿತ ನಿರುದ್ಯೋಗವನ್ನು ಯಾವ ಥರ ಇದ್ದಾರೆ ಅಂದರೆ, ಶಿಕ್ಷಿತ ನಿರುದ್ಯೋಗ ಅಂದರೆ ಪದವಿ ಮಾಡಿರುವಂಥ ನಿರುದ್ಯೋಗದ ಪ್ರಮಾಣ 82% ಇದೆ. 82% ಪದವಿ ಮಾಡಿರೋರಿಗೆ ಉದ್ಯೋಗ ಇಲ್ಲ. SLC ಫೇಲ್ ಆಗಿರೋರ ನಿರುದ್ಯೋಗ ಪ್ರಮಾಣ ಕೇವಲ 12% ಇದೆ. 8ನೇ ಕ್ಲಾಸ್ ಫೇಲ್ ಆಗಿರೋರ ನಿರುದ್ಯೋಗ ಪ್ರಮಾಣ ಕೇವಲ 7% ಇದೆ. ಅಂದರೆ ಪೋಷಕರು ಮತ್ತು ಮಕ್ಕಳು ಯಾವುದನ್ನು ಆಯ್ಕೆ ಮಾಡ್ತಾರೆ? ಎಲ್ಲಿ ನಿರುದ್ಯೋಗದ ಪ್ರಮಾಣ ಇದೆ? 8ನೇ ತರಗತಿ ಫೇಲ್ ಆಗಿರೋರಿಗೆ, SLC ಫೇಲ್ ಆಗಿರೋರಿಗೆ. ಸೊ ಡಿಗ್ರಿ ಕೂಡ ಮುಗಿಸೋದಿಲ್ಲ. ನಾವು ಕುಲಕಸಬೂ ಜಾತಿ ಆಗಿರುವಂಥ ದೇಶ, ಜಾತಿಯೇ ಕುಲಕಸಬು ಆಗಿರುವಂಥ, ವರ್ಣವೂ ಹೌದು, ಜಾತಿ ಅದರ ಉಪೋತ್ಪನ್ನ ಜಾತಿಯೂ ಹೌದು. ನನ್ನ ಮಗ ನಾನೇನೋ ಒಂದು ಕುಂಬಾರಿಕೆ ಮಾಡ್ಕೊಂಡಿದ್ದೆ, ಚಪ್ಪಲಿ ಹೊಳ್ಕೊಂಡಿದ್ದೆ, ನನ್ನ ಮಕ್ಕಳಾದರೂ ವಿಜ್ಞಾನಿ ಆಗಲಿರುವಂಥ ಬಯಸ್ತಿರುವಂಥ ಒಂದು ತಲೆಮಾರು ಮುಗಿದು ಇನ್ನೊಂದು ತಲೆಮಾರು ಬರಬೇಕರ್ತಿದ್ದಂಗೆ ಆ ರಾಜ್ಯ ಶಿಕ್ಷಣ ನೀತಿಗಳು ಮರಳಿ ಇವರನ್ನು ಕುಲಕಸಬಿಗೆ ತೊಳ್ತಾ ಇದ್ದಾವೆ. ಕೇವಲ 12% ನಿರುದ್ಯೋಗ ಇರುವಂಥದ್ದು 8ನೇ ಕ್ಲಾಸ್ ಫೇಲ್ ಆಗಿರೋರು, ಪಾಸಾಗಿರೋರ ಹತ್ರ. ಹಾಗಾದರೆ ಡಿಗ್ರಿ ಯಾಕೆ ಮಾಡ್ತಾರೆ? ಪದವಿ ಯಾಕೆ ಓದ್ತಾರೆ? ಹಾಗೆ ನಾವು ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂಥದ್ದನ್ನು ಒಂದು ಇಡೀ ಸಮುದಾಯಕ್ಕೆ ಹೇಗೆ ಅನ್ವಯಿಸೋದು? ಅಂದರೆ ಒಂದು ಯಾವ ಜನರೇಷನ್ ಕಟ್ತಾ ಇದ್ದೀವಿ ಅಂದರೆ, ನೀವು ಓದಿದರೂ ಕೂಡ ಉಪಯೋಗ ಇಲ್ಲ. ಸರ್ಕಾರ ಶಿಕ್ಷಣ ನೀತಿ ಏನು ಮಾಡ್ತಾ ಇದೆ? 6ನೇ ತರಗತಿಯಿಂದ ವೃತ್ತಿಪರ ಶಿಕ್ಷಣ ಕೊಡ್ತಾ ಇದೆ. ನಮ್ಮ ಅನೇಕ ಸ್ನೇಹಿತರು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಹಾಕೋದು ಖುಷಿ ಪಡ್ತಾ ಇದ್ದಾರೆ. ಲಂಡನ್ನಲ್ಲಿ 6ನೇ ತರಗತಿಯ ಹೆಣ್ಮಕ್ಳು ಗಂಡ್ಮಕ್ಳು ಕಾರ್ಪೆಂಟ್ರಿ ಕಲಿತಾ ಇದ್ದಾರೆ. ದಟ್ ಇಸ್ ಎ ಡೇಂಜರಸ್ ಫಾರ್ ಇಂಡಿಯಾ. ಇಂತಹ ಜಾತಿ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ 6ನೇ ತರಗತಿಯ ಮಕ್ಕಳು ನೀವು ಕಾರ್ಪೆಂಟ್ರಿ ಕಲಿಸ್ಬಿಟ್ರೆ ಅವ್ರು ಎಲ್ಲಿ ತಲುಪ್ತಾರೆ? ಅಂಬೇಡ್ಕರ್ ಹೋರಾಟವನ್ನು ನಾವು ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದೀವಿ? ಚಳುವಳಿಗಳು ಪಡೆದುಕೊಳ್ಬೇಕಾದಂಥ ಸ್ವರೂಪಗಳೇ ಬೇರೆ ದಿಕ್ಕಿನಲ್ಲಿದ್ದಾವೆ. ಇದು ಸಂವಿಧಾನವನ್ನು ನಾವು ಕನೆಕ್ಟ್ ಆಗಬೇಕಾಗಿರೋದು ಕೂಡ ಬೇರೆ ರೀತಿ. ಮಾಡೋ ಆಲೋಚನೆ ಕ್ರಮವೂ ಬದಲಾಗಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ 2,84,000 ಉದ್ಯೋಗಗಳು ಖಾಲಿ ಇದಾವೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಎರಡನೇ ಚಳವಳಿ ಇವತ್ತು ಸಾಮಾಜಿಕ ಸಂಘಟನೆಗಳು ಮಾಡಬೇಕಾಗಿರುವಂಥದ್ದು, ಈ ಬಾರಿಯ ಬಜೆಟಲ್ಲಿ 25-26 ಅವಧಿಯ ಬಜೆಟಲ್ಲಿ 42,000 ಕೋಟಿ ಕೊಟ್ಟಿದ್ದಾರೆ SC/ST TSBಗೆ. ದಯವಿಟ್ಟು ನಾವೆಲ್ಲರೂ ನಮಗೆ ಗೊತ್ತಿರುವಂಥ ಸ್ನೇಹಿತರು ಕಾರ್ಯಕರ್ತರಿಗೆ ಹೇಳಬೇಕಾಗಿರೋದು, SC/ST TSB ಉದ್ದೇಶ ಎರಡೇ ಎರಡು, ಒಂದು ಶಿಕ್ಷಣ ಮತ್ತು ಅಸೆಟ್ ಕ್ರಿಯೇಷನ್. ಮೂರನೇದು ಇಲ್ಲವೇ ಇಲ್ಲ. ಅದನ್ನು ನಾವು ಹೋರಾಟದ ಮೂಲಕ ಕಟ್ಟಬೇಕಾಗತ್ತೆ. 42,000 ಕೋಟಿ. ಭಾರತದಲ್ಲಿರುವಂಥ ಜಿಲ್ಲೆಗಳು 31, ತಾಲೂಕುಗಳು 226, ಹಳ್ಳಿಗಳು 26,000. 42,000 ಕೋಟಿಯನ್ನು 26,000 ಹಳ್ಳಿಗಳಿಗೆ ಡಿವೈಡ್ ಮಾಡಿದ್ರೆ ಪ್ರತಿ ಹಳ್ಳಿಗೆ 1.6 ಕೋಟಿ ಸಿಗುತ್ತೆ. 1,60,00,000 ಸಿಗುತ್ತೆ. 1,19,00,000 ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಪರಿಶಿಷ್ಟ ಸಮುದಾಯಗಳ ಜನಸಂಖ್ಯೆ ಇದೆ. ಅದನ್ನು 26,000 ಕೋಟಿ ಹಳ್ಳಿಗಡೆ ಡಿವೈಡ್ ಮಾಡಿದ್ರೆ ಸರಾಸರಿ ಒಂದು 80 ಕುಟುಂಬಗಳು ಬರ್ತವೆ. ಒಂದು ಕುಟುಂಬಕ್ಕೆ 5 ಜನಸಂಖ್ಯೆ ಅಂತ ತೊಗೊಂಡ್ರು ಆ 1.6 ಕೋಟಿ ಒಂದು ಹಳ್ಳಿ ಕೊಟ್ಟರೆ ಒಂದು ಕುಟುಂಬಕ್ಕೆ ಕನಿಷ್ಠ 2 ಲಕ್ಷ ಸಿಗುತ್ತೆ. ಇದು ಎಲ್ಲೆಲ್ಲಿಗೂ ತೊಗೊಂಡು ಹೋಗ್ಬೋದು ನಮಗೆ. ಇದು ನಾವು ಇವತ್ತು ಕಟ್ಟಬೇಕಾಗಿ. ಇವತ್ತು ಎರಡನೇ ಚಳುವಳಿ ಮಾಡಬೇಕಾಗಿರೋ ಸಾಮಾಜಿಕ ಸಂಘಟನೆ SC/ST TSB ಹಣವನ್ನು ಕುತ್ತಿಗೆ ಪಟ್ಟೆ ಹಿಡಿದು ಕೇಳಬೇಕು. ಇದು ಕೇವಲ ಶಿಕ್ಷಣ ಮತ್ತು ಅಸೆಟ್ ಕ್ರಿಯೇಷನ್ಗಿದೆ, ಅದ್ರ ಲೆಕ್ಕ ಕೊಡಿ ಅಂತ ಪ್ರತಿ ಗ್ರಾಮದಲ್ಲಿರುವಂಥ ಕಾರ್ಯಕರ್ತರು ಕೇಳಬೇಕಾಗತ್ತೆ. ಪ್ರತಿ ಗ್ರಾಮದಲ್ಲೂ ಕೇಳಬೇಕು, ನಾವು ಲೆಕ್ಕ ಕೊಡಿ ಅಂತ ಕೇಳಬೇಕು. ಅದು ಅಷ್ಟು ಸುಲಭ ಅಲ್ಲ, ಬಟ್ ಅದು ನಾವು ಮಾಡ್ತಾ ಇಲ್ವಲ್ಲ. ಇದು ಚಳುವಳಿ ತೆಗೆದುಕೊಳ್ಬೇಕಾದಂಥ ಸ್ವರೂಪ. ಇನ್ನು ಮೂರನೇದು, ನಾನೆಲ್ಲ ಉದ್ಯಮಶೀಲತೆ ಅನ್ನೋದನ್ನು ಎಲ್ಲರೂ ಒಂದು ರೀತಿಯ ಬಂಡವಾಳಶಾಹಿತನ, ಎಂಟ್ರಪ್ರೆನರ್ಶಿಪ್ಪು ಆ ಥರದಂತ ಹೇಳ್ತಲ್ಲ, ಅದೊಂದು ಚಳುವಳಿಯಾಗಿ ಇವತ್ತೊಂದು ಉದ್ಯಮಶೀಲತೆ ಅನ್ನುವಂಥದ್ದು ಹೋರಾಟದ ಚಳುವಳಿಯಾಗಿ ಬರಬೇಕು. ಒಂದು ಶಕ್ತಿಯಾಗಿ ಬರಬೇಕು, ಒಂದು ಆಯಾಮವಾಗಿ ಬರಬೇಕು. ಇವತ್ತು ನಾನು ಹೇಳ್ತಿರುವಂಥದ್ದು 4 ವಲಯಗಳನ್ನು ತಗೊಳ್ಳೋಣ ನಾವು.
ಇವತ್ತು ಇಡೀ ಪರಿಶಿಷ್ಟ ಸಮುದಾಯ ಒಂದು ಚಳುವಳಿಯನ್ನು ಕಟ್ಟುತ್ತೆ, ಒಂದು ಎಂಟರ್ಪ್ರಿನರ್ಶಿಪ್ ಆಗಿಯೂ ಬೆಳೆಸುತ್ತೆ ಅನ್ನುವಂಥ 4 ವಲಯಗಳನ್ನು ನಾವು ತೊಗೊಂಡ್ರೆ ಒಂದು ಸಿನಿಮಾ, ಒಂದು ರಂಗಭೂಮಿ, ಮೂರನೇದು ಮೀಟ್ ದ ಮೀಟ್, ಆಹಾರ ಸಂಸ್ಕೃತಿ. ಮೀಟ್ ದ ಮೀಟ್, ಮಾಂಸವನ್ನು ಮುಟ್ಟೋಣ, ಮೀಟ್ ದ ಮೀಟ್, ಇದು ಚಳುವಳಿ ಕಟ್ಟಬೇಕು ನಾವು. ಅದು ಒಂದು ಆಹಾರ ಸಂಸ್ಕೃತಿಯನ್ನು ಬೆಳೆಸುತ್ತೆ, ಮಾಂಸದ ಹೆಸರಿನಲ್ಲಿ ನಡೀತಿರುವಂಥ ಹಲ್ಲೆ ಮತ್ತು ತಾರತಮ್ಯವನ್ನು ಹೊಡೆದಾಕುತ್ತೆ. ಅದು ಮತ್ತೊಂದು ರೀತಿಯ ಸಾಮಾಜಿಕ ಬದಲಾವಣೆ ಕಾರಣ ಆಗುತ್ತೆ. ಮೀಟ್ ದ ಮೀಟ್ ಚಳುವಳಿ ಕಟ್ಟಬೇಕು ನಾವು. ಯಾಕೆ ನಾವು ಅದು ಕೈ ಆಗ್ತಾ ಇಲ್ಲ? ಅದ್ರ ವಿವರಗಳಿಗೆ ನಾನು ಹೋಗೋದಿಲ್ಲ ಸಮಯದ ಅಭಾವದಿಂದ. ಒಂದು ಕುರಿ ಮತ್ತು ಆಡು ಸಾಕಾಣಿಕೆ ಅನ್ನುವಂಥ ಒಂದು ಚಳುವಳಿ ಕಟ್ಟಿದ್ರೆ 200 ಕೋಟಿ ಬಜೆಟ್. ಅದು 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಡಾಕ್ಟರ್ ರಘುಪತಿ ನಾವು ಹೋಗಿ ಅವ್ರು ಬಜೆಟ್ ಕೊಟ್ಟಿದ್ವಿ 162 ಕೋಟಿಗೆ. ಅವ್ರು ತರಲಿಲ್ಲ ಅದನ್ನು. ಅದು 10 ವರ್ಷಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ, ಮೀಟ್ ದ ಮೀಟ್ ಅಂತ ಇಂಪ್ಲಿಮೆಂಟ್ ಮಾಡಿದರೆ, ಸಿದ್ದರಾಮಯ್ಯನವ್ರನ್ನ ಯಾವನು ಫೋನ್ ಮಾಡಿ ಕೇಳ್ತಾ ಇರಲಿಲ್ಲ ಪ್ರೆಸ್ನವರು, ಸರ್ ನೀವು ಮಟನ್ ತಿನ್ಕೊಂಬಿಟ್ಟು ದೇವಸ್ಥಾನಕ್ಕೆ ಹೋದ್ರೆ ಸ್ಥಿತಿ ಕೂಡ ಬರ್ತಾ ಇರಲಿಲ್ಲ ಅವರಿಗೆ. 15 ಲಕ್ಷ ಹುದ್ದೆ ಸೃಷ್ಟಿ ಆಗ್ತಾಯಿತ್ತು 10 ವರ್ಷಗಳಲ್ಲಿ. 15 ಲಕ್ಷ ಪರಿಶಿಷ್ಟ ಸಮುದಾಯದವರು ಉದ್ಯೋಗದಲ್ಲಿ ಇರ್ತಾಯಿದ್ರ, ಅವ್ರು ಚಳುವಳಿಗೆ ಬರ್ತಾ ಇದ್ರಲ್ವ? ಚಳುವಳಿಗೆ ಬರ್ತಾರೆ ಅವರು. ಮೀಟ್ ದ ಮೀಟ್ ಅನ್ನುವಂಥ ಚಳುವಳಿ ಕಟ್ಟಬೇಕು. ನಂತರ MSME ಇವತ್ತು ಡಿ ಟಿ ವೆಂಕಟೇಶ್ ಅವರು ಮಾತಾಡ್ತಾರೆ. ನಾವು ಹೊಸ ರೀತಿಯ ಚಳುವಳಿಗಳನ್ನು ಕಟ್ಕೊಳ್ಬೇಕಾದಂಥ ಆಯಾಮಗಳನ್ನು ಹುಡ್ಕೋಬೇಕಂತಂದರೆ ಅಂಬೇಡ್ಕರ್ ಹೇಳಿದಂತಹ ಸಂವಿಧಾನ ನೈತಿಕತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿಯನ್ನು ಅರ್ಥ ಆಗ್ತಾ ಹೋದರೆ, ಬೆಳಗ್ಗೆ ಲಕ್ಷ್ಮಣ ಹೇಳಿದ್ದು ಅದನ್ನೇ ಅವ್ರು ರಂಗಭೂಮಿ ಹಿನ್ನೆಲೆಯಲ್ಲಿ ಹೇಳಿದ್ರು ಅಷ್ಟೇ. ಅದು ಎಲ್ಲದಕ್ಕೂ ಅನ್ವಯಿಸುತ್ತೆ ಅದು. ಯಾಕಂದರೆ ಒಂದು ವಿವಾದ ಆಗುವಂಥದ್ದಾದರೆ ಹೇಳ್ಬಿಡ್ತೀನಿ. ಆನಂತ ಹೇಳ್ತೀನಿ ಬಿಡೆ, ಜೈಲಿಂದ ಬಿಡುಗಡೆ ಆದಾಗ ಭಾಳ ಮಾತಾಡ್ತಿದ್ದಾರೆ, ಭಾಳ ಬರೀತಿದ್ದಾರೆ. ಆಲ್ರೆಡಿ 3 ಪುಸ್ತಕ ಬರೆದಾಗ್ಬಿಟ್ಟಿದೆ. ಅವರು ಜಾತಿ ಸಮೀಕ್ಷೆಯನ್ನು ವಿರೋಧ ಮಾಡಿದ್ದಾರೆ. ಅವರ ಒಳ ಮೀಸಲಾತಿನ ವಿರೋಧ ಮಾಡಿದ, ಅದು ಬಿಟ್ಬಿಡೋಣ. ಬಟ್ ಅವ್ರು ಹೇಳೋ ಕೆಲವು ಮಾತುಗಳಿದ್ದಾವೆ. ಜಾತಿ ಸಮೀಕ್ಷೆ ಅನ್ನೋದು ಸೆಲ್ಫಿ ಥರ ಅಂತ ಹೇಳ್ತಾರೆ ಅವರು. ಆರ್ ಐಡೆಂಟಿಫೈಯಿಂಗ್ ವಿತ್ ಮೈ ಕ್ಯಾಸ್ಟ್. ಲಕ್ಷ್ಮಣ ಹೇಳಿದ ಬೆಳಿಗ್ಗೆ ಮತ್ತೊಂದು ರೀತಿಯಲ್ಲಿ ಜಾತಿ ವಿನಾಶದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆನಂದ್ ಹೇಳ್ತಂಬಿಡ ಹೇಳ್ತಿರೋದು, ಜಾತಿ ವಿನಾಶದ ಬಗ್ಗೆ ಮಾತಾಡ್ತಾ ಹೋದರೆ ಜಾತಿ ಸಮೀಕ್ಷೆ ಮಾಡಿ ವ್ಯರ್ಥ. ಮೊನ್ನೆ ನಡೆದ ಜಾತಿ ಸಮೀಕ್ಷೆಯಲ್ಲಿ ಆ ಲಿಂಗಾಯತರ, ಹುಬ್ಬಳ್ಳಿಯ ಲಿಂಗಾಯತರ ಕುಟುಂಬನೂ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿತ್ತಲ್ವ? ಬೆಳಗ್ಗೆ ಜಾತಿ ಸಮೀಕ್ಷೆಯಲ್ಲಿ ತನ್ನ ವಿವರ ಕೊಟ್ಬಿಟ್ಟು ಮಧ್ಯಾಹ್ನ ಕೊಲೆ ಮಾಡ್ತಾನೆ. ತೇಳ್ತುಂಬಿಡ ಆ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಒಂದು ಹಂತದ ಅಲ್ಲಿ ಮುಟ್ಟಬೇಕು ನಾವು. ನಾವಿನ್ನೂ ಎಲ್ಲಿದ್ದೀವಿ? ಕನಿಷ್ಠ ಜಾತಿ ಸಮೀಕ್ಷೆ ಮಾಡಿದ್ರೆ ಒಂದು ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಏನು ಮಾಡ್ತಾರೆ ಅಂತ ತೇಳ್ತುಂಬಿಡ ಕೇಳ್ತದೆ. ಏನು ಮಾಡ್ತೀರಾ ನೆಕ್ಸ್ಟು? ಸರ್ಕಾರದ ಯೋಜನೆಗಳು ಹೇಗಿದ್ದಾವೆ? ಹೂ ವಿಲ್ ಡೂ ದಿಸ್? ರಾಜಕೀಯ ಅಧಿಕಾರ ಸಿಕ್ಕರೆ ಅಂತ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ನಾಳೆ ಸಿಕ್ಕರೆ ನಾವು ಬದಲಾಯಿಸೋಕ್ಕೆ ಸಾಧ್ಯ ಇದೆಯಾ? ನಮ್ಮ ಹತ್ರ ನೀಲನಕ್ಷೆ ಇದೆಯಾ? ಬ್ಲೂ ಪ್ರಿಂಟ್ ಇದೆಯಾ? ಇಲ್ಲ ನಮ್ಮ ಹತ್ರ. 4ನೇ ಚಳವಳಿ, ನಾವೊಂದು ಕಾರ್ಯಯೋಜನೆ ರೂಪಿಸ್ಬೇಕು, ನೀಲನಕ್ಷೆ ಇಟ್ಕೋಬೇಕು. ಒಂದು ಕಲ್ಚರಲ್ ಮೂಮೆಂಟಿಗೇನು, ಎಕನಾಮಿಕ್ ಮೂಮೆಂಟಿಗೇನು. ಕಾಂಶಿರಾಮ್ ಮಾಡಿದ ಒಂದೇ ಪ್ರಯೋಗ ಮೋಸ್ಟ್ಲಿ ಅದೇ ಸ್ವತಂತ್ರ ದಲಿತ ರಾಜಕಾರಣದ ಕಡೆಯ ಪ್ರಯೋಗ ಆಗ್ಬೋದು ಅನ್ನಿಸುತ್ತೆ ನನಗೆ. ನಾನು ತಪ್ಪಿದರೆ ದಯವಿಟ್ಟು ತಪ್ಪಾಗಲಂತ ಬಯಸ್ತೀನಿ. ಅದ್ರಲ್ಲಿ ಮಿತಿಗಳು ಬೇರೆ ಪ್ರಶ್ನೆ. ಪ್ರಯೋಗ ಆಯ್ತಲ್ಲ, 4 ಬಾರಿ ದಲಿತ ಮಾಯಾವತಿ ಮುಖ್ಯಮಂತ್ರಿ ಆದ್ರಲ್ಲ, ತಮಾಷೆನ ಸರ್ ಅದು? ಅದರ ಮಿತಿಗಳ ಬಗ್ಗೆ ನಾನು ಮಾತಾಡಲ್ಲ. ಇಟ್ಸ್ ನಾಟ್ ಟೈಮ್. ನನ್ನ ಇದು ವಿಷಯನೂ ಅಲ್ಲ ಅದು. ನಾನು ಹೇಳ್ತಿರುವಂಥದ್ದು, ನಾವು ಎಲ್ಲಿ ಕಾರ್ಯಯೋಜನೆ ರೂಪಿಸೋದು, ನೀಲನಕ್ಷೆಯನ್ನು ರೂಪಿಸೋದ್ರಲ್ಲಿ ಹಿಂದುಳಿತಾ ಇದ್ದೀವಿ. ಇದು ನಮ್ಮ ಮುಂದಿರೋ ಹೋರಾಟ, 5ನೇ ಹೋರಾಟ. ಸಿನಿಮಾ, ರಂಗಭೂಮಿ, ಮೀಟ್ ದ ಮೀಟ್ ಮತ್ತು MSME ಇವನ್ನು ಒಂದು ಉದ್ಯಮಶೀಲತೆಯಲ್ಲಿ ಚಳುವಳಿಯಾಗಿ ರೂಪಿಸಿದರೆ ಅದು ರಿವರ್ಸ್ ಡೈರೆಕ್ಷನಲ್ಲಿ ನೆಕ್ಸ್ಟ್ ಸಾಂಸ್ಕೃತಿಕ ಪ್ರತಿರೋಧ ಕಟ್ಬೋದು. ಒಂದು ಕಲ್ಚರಲ್ ಈಸ್ಥೆಟಿಕ್ ಅನ್ನೋದೇ ಬೇರೆ ಇದೆ. ಅದನ್ನು ನಾವು ಭಾಳ ರೀತಿಯಲ್ಲಿ ಗ್ರಹಿಸಬೇಕಾಗುತ್ತೆ. ಅದು ಬೇರೆ ಚರ್ಚೆ. ಅಲ್ಲಿಂದ ಸಾಮಾಜಿಕ ಪರಿವರ್ತನೆ, ಆವಾಗ ಮತ್ತೆ ಜಾತಿ ವಿನಾಶ. ನಮಸ್ಕಾರ.